ಇಂದು ನಾಡಿನೆಲ್ಲೆಡೆ ರಥಸಪ್ತಮಿಯ ಸಂಭ್ರಮ. ರಥಸಪ್ತಮಿಯಂದು ಸೂರ್ಯದೇವ ತನ್ನ ಪಥವನ್ನು ಬಳಸ್ತಾನೆ, ಏನು ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಹೋಗ್ತಾನೆ. ಹೀಗಾಗಿ ಈ ಒಂದು ಸುಸಂದರ್ಭವನ್ನು ಅಥವಾ ಈ ಒಂದು ಕಾಲವನ್ನು ಏನು ವಿವಿಧ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುವಂಥ ಮುಖಾಂತರ ಅಥವಾ ರಥೋತ್ಸವಗಳನ್ನ ಮಾಡುವಂಥ ಮುಖಾಂತರ ಈ ರಥಸಪ್ತಮಿಯ ಆ ಒಂದು ಆಚರಣೆಯನ್ನು ಏನು ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಿಂದೂ ಸನಾತನ ಧರ್ಮದಲ್ಲಿ ಇದಕ್ಕೆ ಒಂದು ಮಹತ್ವದಂತಹ ಪಾತ್ರ ಇರತಕ್ಕಂಥದ್ದು. ಹೀಗಾಗಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ಅರಮನೆಯ ಮುಂಭಾಗ ಏನಿದೆ, ಈ ಮುಂಭಾಗದಲ್ಲಿ ದೇವಾಲಯ ಅಂದರೆ ಅರಮನೆ ಆವರಣದಲ್ಲಿರುವಂತಹ ಎಲ್ಲ ದೇವಾಲಯಗಳಂದರೆ ಭಾಳ ಪ್ರಮುಖವಾಗಿ ಗಾಯತ್ರಿ ದೇವಿ ದೇವಸ್ಥಾನ, ಭುವನೇಶ್ವರಿ ದೇವಸ್ಥಾನ, ತ್ರಿನೇತೇಶ್ವರನ ದೇವಸ್ಥಾನ, ಕಿಲ್ಲೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಗೋಪಾಲ ಕೃಷ್ಣ ದೇವಸ್ಥಾನ ಹಾಗೂ ಶ್ವೇತವರ ದೇವಸ್ಥಾನ, ಹೀಗೆ ಅನೇಕ ದೇವಾಲಯದಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ಲಕ್ಷ್ಮೀರಮಣ ದೇವಸ್ಥಾನ, ಹೀಗೆ ಅನೇಕ ದೇವಾಲಯಗಳಲ್ಲಿರುವಂತಹ ಉತ್ಸವ ಮೂರ್ತಿಗಳು ಏನು ರಥದಲ್ಲಿ ಬಂದು ಏನು ಅರಮನೆ ಅಂಬಾವಿಲಾಸ ಅರಮನೆ ಏನಿದೆ, ಅರಮನೆ ಮುಂಭಾಗ ಏನು ಸಾಮೂಹಿಕವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಒಂದೇ ಸೂರಿನಲ್ಲಿ ಏನು 8-9ಕ್ಕೂ ಹೆಚ್ಚು ದೇವಾಲಯಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಹೀಗಾಗಿ ಪೂಜೆಯ ನಂತರ ಪ್ರಸಾದ ವಿನಿಯೋಗ ಕೂಡ ನಡೀತಾ ಇದೆ. ಆದರೆ ವಿಶೇಷವಾಗಿ ಅರಮನೆಯ ಮುಂಭಾಗ ಈ ಒಂದು ಪೂಜೆ ಪುನಸ್ಕಾರಗಳನ್ನು ಸಾಕಷ್ಟು ಕಾಲಾಂಧಿಕಾಲ ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ರಥಸಪ್ತಮಿ ಹಿನ್ನೆಲೆಯಲ್ಲಿ ಹಲವಾರು ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಅರಮನೆಯಲ್ಲೂ ಕೂಡ ವಿಶೇಷವಾಗಿ ರಥಸಪ್ತಮಿ ಆಚರಣೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.